ಹಲೋ, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಲೈಫ್ ಟು ಎಕ್ಸ್ಪೀರಿಯನ್ಸ್ಗೆ ಸುಸ್ವಾಗತ. ಸೊ ಇವತ್ತು ಈ ತರ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ವಿಡಿಯೋ ಅಂತ ನೀವು ಅನ್ಕೋಬಹುದು. ಈ ವಿಡಿಯೋ ನಾವು ಯಾವುದೇ ತರ ಟ್ರಾವೆಲ್ ರಿಲೇಟೆಡ್ ಅಲ್ಲ ಇದು ವಿಡಿಯೋ, ಬಟ್ ಟ್ರಾವೆಲ್ ಮಾಡೋರಿಗೆ ಹೆಲ್ಪ್ ಆಗುವಂತ ಒಂದು ವಿಡಿಯೋ ಇದು. ಸೊ ಇಲ್ಲಿ ನಾವು ಒಂದು ಪ್ರಾಡಕ್ಟ್ ನ ರಿವ್ಯೂ ಮಾಡಕ್ ಹೋಗ್ತಾ ಇದೀವಿ. ಈ ಪ್ರಾಡಕ್ಟ್ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಯಾರು ಟ್ರಾವೆಲ್ ಮಾಡ್ತಿರೋ ಅಥವಾ ಯಾರ ಹತ್ರ ಕಾರ್ ಇದೆಯೋ ಅವರಿಗೆಲ್ಲ ತುಂಬಾ ಮುಖ್ಯವಾಗುತ್ತೆ ಇದು. ಸೊ ನೀವು ಒಂದು ಫ್ಯಾಮಿಲಿ ಜೊತೆಗೆ ಎಲ್ಲೋ ಟ್ರಿಪ್ ಹೋಗ್ತೀರಾ, ಮತ್ತೆ ಅವ್ರ ಸೇಫ್ಟಿಗೋಸ್ಕರ ನೀವು ಕಾರ್ ಬೇಸಿಕ್ ಚೆಕ್ಸ್ ಅಂತ ನೀವು ಮಾಡಿರ್ತೀರಾ. ಸೊ ಆ ಬೇಸಿಕ್ ಚೆಕ್ಸ್ ಆದ ನಂತರ ನೀವು ಇನ್ನೊಂದು ಮುಖ್ಯವಾಗಿರುವಂತ ವಿಷಯ ಏನಂತಂದ್ರೆ ಟೈರ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ಅನ್ನೋದು ನಿಮಗೆ ನೋಡ್ಬೇಕಾಗುತ್ತೆ. ಸೊ ಮೋಸ್ಟ್ ಆಕ್ಸಿಡೆಂಟ್ಸ್ ನೀವೇನ್ ರೋಡ್ ಅಲ್ಲಿ ನೋಡ್ತೀರಾ ಅದೆಲ್ಲ ಟೈರ್ ಇಶ್ಯೂಸ್ ಇಂದಾನೆ ಆಗಿರುತ್ತೆ. ಲೈಕ್ ಬಸ್ಟ್ ಆಗ್ಬಿಡ್ಬೋದು, ಮತ್ತೆ ತುಂಬಾ ಟೆಂಪರೇಚರ್ ರೋಡ್ ಅಲ್ಲಿ ಅದು ಫ್ರಿಕ್ಷನ್ ಇಂದ ಅದರಿಂದ ಟೆಂಪರೇಚರ್ ಜಾಸ್ತಿ ಆಗಿ ಬಸ್ಟ್ ಆಗ್ಬೋದು. ಇದೆಲ್ಲ ಮ್ಯಾಟರ್ ಆಗುತ್ತೆ. ಟೈರ್ ಕಂಡೀಷನ್ ಹೆಂಗಿದೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಒಂದೊಂದ್ಸಲ ಏನಾಗುತ್ತೆ, ನೀವು ಎಲ್ಲೋ ಫ್ಯಾಮಿಲಿ ಜೊತೆ ಹೋಗ್ತಿರ್ತೀರ, ಯಾವ್ದೋ ಒಂದು ಐಸೋಲೇಟೆಡ್ ಪ್ಲೇಸ್ ಅಲ್ಲಿ ಹೋಗಿ ಅಲ್ಲಿ ಒಂದೇ ಸರಿಗೆ ಕಾರ್ ಟೈರ್ ಪಂಚರ್ ಆಗ್ಬಿಡುತ್ತೆ. ಸೊ ಅವಾಗ ನಿಮಗೆ ಹತ್ರದಲ್ಲಿ ಯಾವುದೇ ತರ ಪಂಚರ್ ಶಾಪ್ ಇರಲ್ಲ. ಸೊ ಆ ಟೈಮಲ್ಲಿ ನೀವೇನು ಯೋಚನೆ ಮಾಡ್ತೀರೋ ಹೇಗೆ ಈಗ ಮಾಡೋದಂತ. ಸೊ ಫಸ್ಟ್ ಗಾಬರಿ ಆಗೋದಂತ ಖಂಡಿತ. ಅದಾದ ನಂತರ ನೀವು ಸ್ಟೆಪ್ನಿ ಎಲ್ಲ ಗಾಡಿನ ಸೈಡ್ ಹಾಕ್ಬಿಟ್ಟು ಸ್ಟೆಪ್ನಿನೆಲ್ಲ ಬಿಚ್ಚಿ ಅದನ್ನ ರಿಪ್ಲೇಸ್ ಮಾಡೋದು, ಇದೆಲ್ಲ ದೊಡ್ಡ ಕೆಲಸನೇ. ಸೊ ಇದು ನೀವು ಅವಾಯ್ಡ್ ಮಾಡ್ಬೋದು. ಹೇಗೆ ಅವಾಯ್ಡ್ ಮಾಡ್ಬೋದು ಅಂತಂದ್ರೆ, ನಿಮ್ಮ ಹತ್ರ ಈ ಟೈರ್ ಇನ್ಫ್ಲೇಟರ್ ನೀವು ಕಾಂಪ್ಯಾಕ್ಟ್ ಪೋರ್ಟೇಬಲ್ ಆಗಿರುವಂತದ್ದು ನಿಮ್ ಕಾರಲ್ಲೇ ನೀವು ಇಟ್ಕೊಂಡಿದ್ರೆ ಅದು ತುಂಬಾ ಸುಲಭವಾಗಿ ನೀವು ಪಂಚರ್ ಆಗಿದ್ದು ಟೈರ್ಗೆ ನೀವು, ಎಸ್ಪೆಷಲಿ ಈಗ ಎಲ್ಲಾ ಕಾರ್ಗೂ ಬರೋದು ಟ್ಯೂಬ್ಲೆಸ್ ಟೈರ್ಗಳು. ಸೊ ಆ ಟೈರ್ಗಳನ್ನ ನೀವು ಈಸಿಲಿ ನೀವು ಇನ್ಫ್ಲೇಟ್ ಮಾಡಿದ್ರು ನಿಮಗೆ ಒಂದು 20 to 30 ಕಿಲೋಮೀಟರ್, ಸಮ್ಟೈಮ್ಸ್ ಈವನ್ 100 ಕಿಲೋಮೀಟರ್ವರೆಗೂ ನಿಮ್ಗೆ ಹೋಗಷ್ಟು ಅದು ರಿಟರ್ನ್ ಮಾಡುತ್ತೆ ಗಾಡಿನ. ಅದು ಡಿಪೆಂಡ್ ಆಗುತ್ತೆ ಯಾವ ತರ ಪಂಚರ್ ಆಗಿದೆ ಅಂತ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಟ್ಯೂಬ್ಲೆಸ್ ಟೈರ್ಗೆ ಪಂಚರ್ ಆಗೋದು ತುಂಬಾ ಈಸಿ. ಇವಾಗ ನಿಮಗೆ ಎಲ್ಲಿ ಆಕ್ಚುಲಿ ಪಂಚರ್ ಆಗಿದೆ ಅನ್ನೋದನ್ನ ಗೊತ್ತಾಗ್ಬಿಟ್ರೆ ಅದೇನ್ ಪ್ಲಗ್ ಸಿಗ್ತವೆ ಅದನ್ನ ತಗೊಂಡು ನೀವು ಅದ್ರ ಪುಷ್ ಮಾಡಿ ಆಮೇಲೆ ಇನ್ಫ್ಲೇಟ್ ಮಾಡ್ಬಿಟ್ರೆ ನಿಮ್ ಟೈರ್ ರೆಡಿ. ಸೊ ಒಂದ್ 5 ಮಿನಿಟ್ ಒಳಗಡೆ ನೀವು ಯಾವುದೇ ತರ ಟೈರ್ ಬಿಚ್ಚದಂಗೆನೆ, ಸ್ಟೆಪ್ನಿ ಎಲ್ಲ ಯೂಸೇ ಮಾಡೋ ಅವಶ್ಯಕತೆ ಇಲ್ಲ, ಹಂಗೇನೆ ನೀವು ಅದನ್ನ ಪ್ಲಗ್ ಹಾಕ್ಬಿಟ್ಟು ಜಸ್ಟ್ ನಿಮ್ಮ ಹತ್ರ ಇನ್ಫ್ಲೇಟರ್ ಇದ್ರೆ ಗಾಡಿನ ನೀವು ಇನ್ಫ್ಲೇಟರ್ ಮೂಲಕ ನೀವು ಅದನ್ನ ಫಿಲ್ ಮಾಡಿ ನೀವು ಆಮೇಲೆ ನಿಮ್ಮ ಟ್ರಾವೆಲ್ ನ ನೀವು ಮುಂದುವರಿಸಬಹುದು. ಸೊ ಆ ರೀತಿ ಪ್ರಾಡಕ್ಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತಂದ್ರೆ ಟೈರ್ ಇನ್ಫ್ಲೇಟರ್ಸ್. ಇಲ್ಲಿ ನೋಡ್ತಿರ್ಬೋದು, ಇದು ಒಂದು ಫ್ಲಿಪ್ಕಾರ್ಟ್ ಇಂದ ಬರೋಂತ ಒಂದು ಟೈರ್ ಇನ್ಫ್ಲೇಟರ್. ಈ ಪ್ರಾಡಕ್ಟ್ ನ ನಾನು ಇವಾಗ ಪರ್ಚೇಸ್ ಮಾಡಿದ್ದೀನಿ. ಇದು ಯಾವುದೇ ತರ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಫ್ಲಿಪ್ಕಾರ್ಟ್ ಅವ್ರು ನನಗೆ ಏನು ಇದಕ್ಕೋಸ್ಕರ ಏನು ಕೊಟ್ಟಿಲ್ಲ. ನನ್ಗೆ ಏನು ಅಂತಂದ್ರೆ, ಇದು ನನಗೆ ಹೆಂಗೆ ಯೂಸ್ ಆಗುತ್ತೋ ಅದೇ ರೀತಿ ನಿಮ್ಗೂ ಯೂಸ್ ಆಗ್ಲಿ, ನಿಮ್ ಸೇಫ್ಟಿಗೂ ಇದು ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾನು ಈ ವಿಡಿಯೋ ರಿವ್ಯೂ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದ್ರ ಪ್ರೈಸ್ ಬಂದು ಆಲ್ಮೋಸ್ಟ್ ಒಂದು 1200 rupees ನಿಮಗೆ ಫ್ಲಿಪ್ಕಾರ್ಟ್ ಸಿಗುತ್ತೆ. MRP ಅರೌಂಡ್ 2200 ಏನೋ ಹಾಕಿರ್ತಾರೆ. ಸೊ ಇದರಲ್ಲೂ ತುಂಬಾ ವೆರೈಟೀಸ್ ಬರ್ತವೆ ನಿಮಗೆ. ಅಮೆಝಾನ್ ಅಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಅವ್ರವ್ರದೇ ಬ್ರ್ಯಾಂಡಿಂಗ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಇದನ್ನ. ಬಟ್ ನಿಮಗೆ ಬೇರೆ ಫಾರ್ ಎಕ್ಸಾಂಪಲ್ MRF ಅಥವಾ ಡನ್ಲಾಪ್ ಇವ್ರದೆಲ್ಲ ಬೇಕಂತಂದ್ರೆ ಅದು ನಿಮಗೆ ಸಿಗುತ್ತೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ, ಬಟ್ ನನ್ನ ಪ್ರಕಾರ ಬ್ರ್ಯಾಂಡಿಂಗ್ ಎಲ್ಲ ಆಟೋಮೆಟಿಕಲಿ ಎಲ್ಲ ಮೇಡ್ ಇನ್ ಚೈನಾನೇ ಇರುತ್ತೆ. ಸೊ ಬೇಸಿಕಲಿ ಲೋಗೋ ಒಂದು ಬ್ರ್ಯಾಂಡಿಂಗ್ ನೇಮ್ ಒಂದೆಲ್ಲ ಚೇಂಜ್ ಮಾಡಿ ಅದು ಪ್ರೈಸ್ ಟ್ಯಾಗ್ ಹಾಕ್ಬಿಟ್ಟು ಅವ್ರ ಬ್ರ್ಯಾಂಡ್ ಮೇಲೆ ಅವರು ಬಿಟ್ಟಿರ್ತಾರೆ. ಮತ್ತೆ ಇದರಲ್ಲಿ ನಿಮಗೆ PSI ಅದು ಮ್ಯಾಟರ್ ಆಗುತ್ತೆ. 150 PSI ಮತ್ತೆ ಅದಕ್ಕಿಂತ ಹೆಚ್ಚಿರೋಂಥದ್ದು ನಿಮಗೆ ಆಕ್ಚುಲ್ ಆಗಿ ಬೇಕಾಗಿರೋಂಥದ್ದು ಕಾರ್ಗಳಿಗಿಲ್ಲ. ಮತ್ತೆ ಇನ್ನೊಂದೇನೋ ಅಡ್ವಾಂಟೇಜ್ ಅಂತಂದ್ರೆ, ಇದರಲ್ಲಿ ನೀವು ಬರೀ ಕಾರ್ ಅಷ್ಟೇ ಅಲ್ಲ, ನಿಮ್ದು ಮೋಟರ್ ಸೈಕಲ್ಗೂ ಇನ್ಫ್ಲೇಟ್ ಮಾಡ್ಬೋದು. ಅದೇ ರೀತಿ ಮಕ್ಕಳಿಗೆಲ್ಲ ಆಟ ಸಾಮಾನು ಅಂದ್ರೆ ಈಗ ಫುಟ್ಬಾಲು, ವಾಲಿಬಾಲು ಅದಕ್ಕೆಲ್ಲ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಬನ್ನಿ ನೋಡೋಣ. ಫ್ಲಿಪ್ಕಾರ್ಟ್ ಅವರು ಬಾಕ್ಸ್ ಅಲ್ಲಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಈ ಪ್ರಾಡಕ್ಟ್ ನ ನೋಡ್ಬೋದು ನೀವು. ನೀಟಾಗಿ ಕವರಿಂಗ್ ಎಲ್ಲ ಮಾಡಿ ರ್ಯಾಪ್ ಮಾಡಿ ಸೊ ಈಗ ಓಪನ್ ಮಾಡಿದೀವಿ. ಸೊ ಇದು ಯೂಸರ್ ಮ್ಯಾನ್ಯುಯಲ್. ಇದರಲ್ಲಿ ಎಲ್ಲ ತರದ್ದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಹೇಗೆ ಯೂಸ್ ಆಗುತ್ತೆ ಏನು ಅಂತ. ಇದು ನೋಸಲ್ಸ್ ನಿಮಗೆ ಬೇರೆ ಬೇರೆ ತರ, ಫಾರ್ ಎಕ್ಸಾಂಪಲ್ ವಾಲಿಬಾಲು, ಫುಟ್ಬಾಲು ಅದಕ್ಕೆಲ್ಲ ಯೂಸ್ ಆಗುತ್ತೆ. ಇದು ಪ್ರಾಡಕ್ಟ್ ನಮ್ಮ ಡಿವೈಸ್. ಇದು ಆನ್ ಆಫ್ ಸ್ವಿಚ್ ಇದೆ. ಇದು ಸಿಗರೇಟ್ ಲೈಟರ್ ಕನೆಕ್ಟರ್, ಕಾರಿನ 12 volt DC. ಇದು ನೀವು ಟೈರಿಗೆ ಕನೆಕ್ಟ್ ಮಾಡ್ಲಿಕ್ಕೋಸ್ಕರ ಈ ನಾಜಲ್. ಇದು ಆಲ್ಮೋಸ್ಟ್ ಎಲ್ಲ ಕಾರ್ಗೂ ಸೇಮ್ ಇರುತ್ತೆ. ಇದು ಲೈಟ್, ನೈಟ್ ಟೈಮ್ ಏನಾದ್ರು ನೀವು ರೋಡ್ ಸೈಡ್ ಎಲ್ಲಾದ್ರೂ ಕೆಲಸ ಮಾಡಿದ್ರೆ ಆನ್ ಮಾಡ್ಕೋಬಹುದು. ಇದರಲ್ಲಿ ನೀವು ಅದೆಲ್ಲ ಇನ್ಕ್ರೀಸು ಡಿಕ್ರೀಸು ಎಲ್ಲ ಮಾಡ್ಲಿಕ್ಕೆ PSI ಅಂತ ಸೆಟ್ ಮಾಡ್ಕೋಬಹುದು. ಸೊ 0 ಸೆಟ್ ಆಗಿದೆ. ಇವಾಗ ಇನ್ಕ್ರಿಮೆಂಟ್ ಮಾಡಿ 35 ವರೆಗೂ ತಗೊಂಡ್ ಬರ್ತೀವಿ.
ಸೊ ಈ ರೀತಿ ಕಾರಿಗೆ ನಮ್ದು ನಾಜಲ್ ಹಿಂಗೆ ಫಿಕ್ಸ್ ಮಾಡೋದು. ಹಿಂಗೆ ಫಿಕ್ಸ್ ಮಾಡಿ ಫರ್ಮ್ ಆಗಿ ಅದನ್ನು ಪ್ರೆಸ್ ಮಾಡಿದ್ರೆ ಅದು ಫರ್ಮ್ ಆಗಿ ಕುತ್ಕೊಳ್ಳುತ್ತೆ. ಸೊ ನೋಡಿ ಇಷ್ಟು ಪ್ರೆಷರ್ ಇದೆ ಅಂತ ತೋರಿಸ್ತಾ ಇದ್ದೇವೆ ನಮ್ಮ ಕಾರಲ್ಲಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟಿದೆ ಅಂತ ನಮಗೆ ಗೊತ್ತಾಗಬೇಕು ಅಂದ್ರೆ ಈ ರೀತಿ ಜಾಸ್ತಿ ಮಾಡ್ಬೋದು. ಇದು ರೀಸೆಟ್, ನಿಮಗೆ ಬಾರು PSI ಮತ್ತೆ ಚೇಂಜ್ ಮಾಡೋಕಂದ್ರೆ ಅದನ್ನ ಒತ್ಬೋದು. ಈಗ ನಾವು PSI ಸ್ವಿಚ್ ಮಾಡಿ ಅದನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಸೊ ಇದು ಬಾರ್ನಲ್ಲಿದೆ. ಇವಾಗ PSI ಟು ಬಾರಿಗೆ ಬಂದು ನಾವು ಚೇಂಜ್ ಮಾಡಿದ್ದೀವಿ. $26 $26.5 ಅಪ್ ಟು 35 ವರೆಗೂ ನಾನು ಇವಾಗ ಹೋಗ್ಬೋದು. ಬಟ್ 150 ಇದೆ ಲಿಮಿಟ್. ನೋಡಿ ಸೆಟ್ ಆಯ್ತು. ಇವಾಗ ನಮಗೆ ಅಷ್ಟು ಬೇಕು, 35 ಬೇಕು, ಸಾಕು. ಆನ್ ಮಾಡ್ತೀವಿ ಇವಾಗ. ಆಟೋಮೆಟಿಕ್ ಶಟ್ ಡೌನ್ ಆಯಿತು. ಈ ರೀತಿ ಲೈಟ್ನ ನಮಗೆ ಬೇಕಾದರೆ ಆನ್ ಆಫ್ ಮಾಡ್ಕೋಬೋದು. ಇದು ನೈಟ್ ಟೈಮ್ ಎಸ್ಪೆಷಲಿ ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಹೋಪ್ಫುಲಿ ನಿಮಗೆ ಈಗ ಪ್ರಾಕ್ಟಿಕಾಲಿಟಿ ಅದ್ರದ್ದು ಆ ಡಿವೈಸ್ ಇಂದ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಸೊ ಈಗ ತಾನೇ ನಾನು ಅದನ್ನ ಕಂಪ್ಲೀಟ್ ಆಗಿ ಒಂದು ರೌಂಡ್ ಟೆಸ್ಟಿಂಗ್ ಮಾಡಿದ್ದೀನಿ. ಆಗ ನನ್ನ ಕಾರಿಂದ 4 ಟೈರು ಮತ್ತೆ ನಂದು 2 ಸೈಕಲ್ಗಳದ್ದು ಟೈರ್ನ ಫುಲ್ ಇನ್ಫ್ಲೇಟ್ ಮಾಡಿ ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಕಂಪ್ಲೀಟ್ ಟೆಸ್ಟ್ ಮಾಡಿದ್ದೀನಿ. ನಾನಂತೂ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್, ಪರ್ಫೆಕ್ಟ್ ಆಗಿ ವರ್ಕ್ ಆಯಿತು. ಸೊ ಅದ್ರಲ್ಲಿ ನನಗೆ ಬೆಸ್ಟ್ ಫೀಚರ್ ಏನು ಅಂತ ಅನಿಸ್ತು ಅಂತಂದ್ರೆ ಆಟೋ ಕಟ್ ಆಫ್. ನಾವು ಏನು PSI ಸೆಟ್ ಮಾಡಿರ್ತೀವಿ ಪ್ರೀಸೆಟ್ ಆಗಿ, ಅದು ಅಷ್ಟು ಪ್ರೆಷರ್ ಅದು ರೀಚ್ ಆದ ತಕ್ಷಣನೇ ಅದು ಆಟೋಮೆಟಿಕ್ಲಿ ಕಟ್ ಆಫ್ ಆಗ್ತಾ ಇತ್ತು. ಸೊ ಇದು ತುಂಬಾನೇ ಇಷ್ಟ ಆಯ್ತು ನನಗೆ, ಯಾಕಂದ್ರೆ ನನ್ನ ಹತ್ರ ಮೊದಲೇ ಇರೋದು ಮ್ಯಾನ್ಯುಯಲ್ ಆಗಿತ್ತು. ಸೊ ಕಂಪ್ಲೀಟ್ ಆಗಿ ನಾನು ಯಾವಾಗಲೂ ವಾಚ್ ಮಾಡ್ತಾ ನಿಂತ್ಕೋಬೇಕಾಗ್ತಿತ್ತು. ಬಟ್ ಇದರಲ್ಲಿ ಏನಿಲ್ಲ, ಜಸ್ಟ್ ಪ್ಲಗ್ ಇನ್ ಮಾಡಿ ಆ ಪ್ರೀಸೆಟ್ ನನ್ನ ಸೆಟ್ ಮಾಡಿಬಿಟ್ಟು ಅದನ್ನ ಆನ್ ಮಾಡಿ ಬಿಟ್ಬಿಟ್ಟು ನನ್ನ ಕೆಲಸ ನಾನು ಏನಾದ್ರು ಮಾಡ್ಕೊತಾ ಇದ್ರು ಅದು ಆಟೋಮೆಟಿಕ್ ಆಗಿ ತುಂಬಿಸ್ಕೊಂಡು ಆ ಪಾಯಿಂಟ್ ರೇಂಜ್ ರೀಚ್ ಆದ ತಕ್ಷಣ ಅದು ಅಲ್ಲಿಗೆ ಕಟ್ ಆಫ್ ಆಗಿ ನಿಂತು ಬಿಡುತ್ತೆ. ಸೊ ಇದೊಂದು ಒಳ್ಳೆ ಫೀಚರ್ ಅನಿಸ್ತು ನನಗೆ. ಕಣ್ಣು ಮುಚ್ಕೊಂಡು ತಗೊಂಡ್ಬಿಡ್ಬೋದು. ನಿಮ್ಮ ಕಾರಲ್ಲಿ ಒಂದು ಡಿಕ್ಕಿ ಸ್ಪೇಸ್ ಅಲ್ಲಿ ಇದನ್ನ ಇಷ್ಟೊಂದು ಪೋರ್ಟೇಬಲ್ ಆಗಿರೋಂಥ ಡಿವೈಸ್ ಎಲ್ಲೋ ಇಟ್ಕೊಂಡು ನಿಮ್ಗೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಅಗತ್ಯ ಬಿದ್ದಾಗ ಆರಾಮಾಗಿ ಇದನ್ನ ನಿಮಗೆ ಯುಟಿಲೈಸ್ ಮಾಡ್ಲಿಕ್ಕಂತೂ ಪರ್ಫೆಕ್ಟ್ ಡಿವೈಸ್ ಇದು. ಮತ್ತೆ ಈ ತರ ನಿಮಗೆ ರಿವ್ಯೂಗಳು ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ ಕಮೆಂಟ್ಸ್ ಮತ್ತೆ ನಿಮ್ದು ಸಜೆಷನ್ಸ್ ನಮಗೆ ಡ್ರಾಪ್ ಮಾಡಿ. ಇದರಿಂದ ನಮಗೂ ಮುಂದೆ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅಥವಾ ಏನ್ ನಿಮಗೆ ಇಷ್ಟ ಆಗುತ್ತೆ ಅನ್ನೋದು ನಮಗೊಂದು ಐಡಿಯಾ ಸಿಗುತ್ತೆ. ಸೊ ಇದರೊಂದಿಗೆ ನಾನು ಇವಾಗ ಈ ಲಾಗ್ ಅನ್ನು ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋ ಮುಖಾಂತರ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.